ಜೈ ಗುರುದೇವ್. ಸಮಸ್ತ SSY ಸಾಧಕರಿಗೆಲ್ಲ ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿವಸ ನಾವು ಮಾಡ್ತಾ ವಿಡಿಯೋ ಬಂದು ಅನೇಕ ಸಾಧುಗಳು ಸಂತರು ಹಾಗೂ ಈ ಕಲಿಯುಗದಲ್ಲಿ ಸಹ ಸಾಕ್ಷಾತ್ ದೈವವನ್ನು ಕಾಣುತ್ತಿರುವಂತಹ ಒಂದು ಕ್ಷೇತ್ರ ಶ್ರೀ ತಮಿಳುನಾಡಲ್ಲಿ ಇರುವಂತಹ ಒಂದು ಕ್ಷೇತ್ರ ಇದು. ನಮ್ಮ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಕ್ಷೇತ್ರ ಯಾವುದಂತೇಳಿ ಅಂದರೆ ತಮಿಳ್ನಾಡಲ್ಲಿರುವಂಥ ಶ್ರೀ ಕಂಚಿ ಕಾಮಾಕ್ಷಿ ಅಮ್ಮನ್ ಟೆಂಪಲ್. ಸಾಕ್ಷಾತ್ ಋಷಿ ಮುನಿಗಳು ಮತ್ತು ಸಾಧುಗಳ ಜೊತೆಯಲ್ಲಿ ಕಲಿಯುಗದಲ್ಲಿ ಸಹ ಕಾಣಿಸಿ ಮಾತನಾಡಿದಂಥ ದೇವರೆಂದರೆ ಕಂಚಿ ಕಾಮಾಕ್ಷಿ ಅಮ್ಮ. ಅಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಅಮ್ಮನವರ ಒಂದು ದೇವಸ್ಥಾನದ ಮುಂದೆ ಇದ್ದೀವಿ. ಅತ್ಯಂತ ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವಂಥ ದೇವಸ್ಥಾನ ಮುಂದೆ ಇದ್ದೀವಿ ಈಗ. ಇದು ಬಂದು ನಮಗೆ ಉತ್ತರ ಬಾಗಿಲು ನೋಡ್ಬೋದು. 4 ದಿಕ್ಕಿಗೆ 4 ವಿಮಾನ ಗೋಪುರಗಳನ್ನು ಹೊಂದಿರುವಂಥ ಒಂದು ದೇವಸ್ಥಾನ. ಈಗ ನಾವು ಬಂದು ಇಲ್ಲಿ ಉತ್ತರ ಬಾಗಿಲ ಕಡೆ ಇದ್ದೀವಿ. 4 ಬಾಗಿಲನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಕು ನೀವು. ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗಿ. ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧವಾದ ನಮ್ಮ ಭಾರತ ದೇಶದ ಅನೇಕ ಪೀಠಗಳಲ್ಲಿ ಒಂದಾದಂತಹ ಶ್ರೀ ಅಮ್ಮನವರ ದೇವಸ್ಥಾನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಒಂದು ದೇವಸ್ಥಾನ. ಈಗ ನಾವು ಉತ್ತರದಾರದಿಂದ ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಭಾರತ ದೇಶದ ಅನೇಕ ದೇವಿ ದೇವತೆಗಳಲ್ಲಿ ಹಾಗೂ ಅತ್ಯಂತ ಶಕ್ತಿವಂತವಾದ ದೈವ ಪೀಠಗಳಲ್ಲಿ ಒಂದಾದಂಥ ಪೀಠ ಇದು. ಇತ್ತೀಚಿನ ಕಲಿಯುಗದಲ್ಲಿ ಸಾಕ್ಷಾತ್ ಅನೇಕ ಮಹಾ ಪುರುಷರ ಜೊತೆ ಮಾತನಾಡುವಂಥ ವಿಸ್ಮಯ ಹಾಗೂ ಪವಾಡಗಳು ನಡೆದಂಥ ಒಂದು ಕ್ಷೇತ್ರ ಇದು. ಫ್ರೆಂಡ್ಸ್, ಈಗ ನಾವು ನೋಡ್ತಾ ಇದ್ದೀವಿ, ನೋಡ್ಬೋದು, ಇಲ್ಲಿ ಸುಮಾರು 5,000 ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ ಶ್ರೀ ಅಮ್ಮ ಕಂಚಿ ಕಾಮಾಕ್ಷಿ ಅಮ್ಮನ ಒಂದು ದೇವಸ್ಥಾನ ಇದು. ಪೂರ್ವ ದಿಕ್ಕಿಗೆ ಇರುವಂಥ ಬಾಗಿಲು ಮುಖ್ಯ ಬಾಗಿಲು. ಇಲ್ಲಿ ನೀವು ನೋಡ್ಬೋದು, ಬೋರ್ಡ್ ಸಹ ನೋಡ್ಬೋದು. ಇಲ್ಲಿ ಯಾವುದೇ ರೋಡಲ್ಲಿ ನೋಡಿದ್ರೂ ರೇಷ್ಮೆ ಸೀರೆಗಳ ಒಂದು ಅಲಂಕಾರ ಮಾಡಿರ್ತಾರೆ. ನೆಕ್ಸ್ಟ್ ಟಾಪಿಕ್ ಅದು ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಕಲ್ಲಿನ ಒಂದು ಕೆತ್ತನೆ ನೋಡ್ಬೋದು, ಎಷ್ಟು ಹಳೆಯದಂಥ ಒಂದು ಇದಂತೇಳಿ. ಮುಖ್ಯವಾದ ಬಾಗಿಲು ನೋಡಿ, ಇಲ್ಲಿ ಒಳಗಡೆ ಬಾಗಿಲು ಮುಚ್ಚಲಾಗಿದೆ. ಒಳಗಡೆ ತೋರಿಸ್ತೀನಿಲ್ಲ. ಓಂ ಅಮ್ಮ ಆದಿಪರಾಶಕ್ತಿ ಶ್ರೀ ಕಾಮಾಕ್ಷಿ ತಾಯಿಯ ಪವಾಡಗಳ ಒಂದು ವಿಡಿಯೋನ ಇಲ್ಲಿ ಕೆಳಗಡೆ
ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಲಿಂಕು. ಸೊ ಪ್ರತಿಯೊಬ್ಬರು ನೋಡ್ಬೋದು. ಸೊ ಅನೇಕ ಸಿದ್ಧರು ಸಾಧುಗಳು ಅಮ್ಮನವರ ದರ್ಶನ ಪಡೆದು ತಾಯಿಯ ಜೊತೆ ಮಾತನಾಡಿದಂಥ ಪವಾಡಗಳು ಈ ಕಲಿಯುಗದಲ್ಲಿ ನಡೆದಿವೆ, ಇನ್ನು ನಡೆಯುತ್ತಲೂ ಇವೆ. ಸೊ ಅಮ್ಮನವರ ಶಕ್ತಿ ಅನೇಕ ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಸೊ ಈಗ ನಾವು ಉತ್ತರ ಬಾಗಿಲು ಮತ್ತು ಪೂರ್ವ ಬಾಗಿಲ, ಇದು ಪೂರ್ವ ಬಾಗಿಲು ಆ್ಯಂಡ್ ಇದೇನು ಮುಖ್ಯವಾದಂಥ ಬಾಗಿಲಿಂದ ಕರೀತಾರೆ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ, ದೇವಸ್ಥಾನದ ಒಳಗಡೆ ಹೋಗೋಣ. ಸೊ ಕ್ಲೋಸ್ ಮಾಡಿದರೆ ಇಲ್ಲಿ ಸಾಯಂಕಾಲ 3:30ಗೆ ದರ್ಶನದ ವೇಳೆ ಅಂತೇಳಿ. ಸೊ ಇಲ್ಲಿ ದೇವಸ್ಥಾನದ ಮೇಲೆ ಕೆತ್ತಿರುವಂಥ ಒಂದು ಕೆತ್ತನೆಯ ಕೈಗಳಿಂದ ಕೆತ್ತಿರುವಂಥ ಒಂದು ಕೆತ್ತನೆ. ಸೊ ಆ ಕಲ್ಲುಗಳು ಸುಮಾರು 2,000-3,000 ವರ್ಷಗಳ ಒಂದು ಪುರಾತನವಾದಂಥ ಕೆತ್ತನೆ ನೋಡ್ಬೋದು ಇಲ್ಲಿ ಕಲ್ಲು. ಸೊ ದೇವಸ್ಥಾನದ ಒಂದು ಸುತ್ತು ತೋರಿಸ್ಲಿಕ್ಕೆ ಒಂದು ಇದು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ನಾವು ಉತ್ತರ ಬಾಗಿಲು ಮತ್ತು ಪಶ್ಚಿಮ ಬಾಗಿಲನ್ನು ಮಾತ್ರ ನೋಡಿದ್ವಿ. ಸೊ ಈಗ ದಕ್ಷಿಣ ಮತ್ತು ಪಶ್ಚಿಮದ ಬಾಗಿಲನ್ನ ಒಂದು ನೋಡೋಕ್ಕೆ ಮುಂದೆ ಹೋಗೋಣ. ಸೊ ಎಲ್ಲರೂ ಬನ್ನಿ, ನಾನು ಮುಂದೆ ಹೋಗ್ತಾ ಇರ್ತೀನಿ, ಹಿಂದೆ ಬರಬೇಕು. ಈಗ ನಾವು ಒಂದು ದೇವಸ್ಥಾನದ ಒಳಗಡೆ ಇದ್ದೀವಿ. ಸೊ ಇಲ್ಲಿ ಬಂಗಾರದ ರೀತಿ ಕಾಣಿಸ್ತಾರಂಥ ಇದು ಅಮ್ಮನವರ ಒಂದು ಮೂಲ ವಿಗ್ರಹ ಇರುವಂಥ ಒಂದು ಜಾಗ. ಸೊ ನೋಡಿ ಫ್ರೆಂಡ್ಸ್, ಒಳಗಡೆ ಕಲ್ಲಿಂದ ಮಾಡಿರುವಂತಹ ಒಂದು ಮಂಟಪ ಇದೆ. ಸೊ ಬನ್ನಿ, ಇಲ್ಲಿ ಹಿಂದ್ಗಡೆ ನೋಡಿದ್ರೆ ಅಮ್ಮನವರೊಂದು ಪುಷ್ಕರಣಿ ಬಹಳ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಹೋಗೋಣ. ಕಾಮಾಕ್ಷಿ ಅಮ್ಮನ ಒಂದು ಪುಷ್ಕರಣಿ. ಸೊ ಭಕ್ತಾದಿಗಳಿಗೆ ಇತ್ತೀಚೆಗೆ ಅನುಮತಿ ಇಲ್ಲ.
ಸೊ ನೋಡ್ಬೋದು ಎಷ್ಟು ಸುಂದರವಾಗಿ ಇದು ಕಾಣಿಸ್ತಿದೆ ಅಂಥೇಳಿ.